ಹಾಯ್, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಹಾಸ್ಟೆಲ್ ಅಪ್ಲಿಕೇಶನ್, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು, ನಂತರ ಯಾವ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕೋದು, ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ತಿದ್ದೀವಿ. ಮೊದಲನೇದಾಗಿ ಈ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಈ ಒಂದು ಅಪ್ಲಿಕೇಶನ್ ಕರೆದಿರೋದು. ಅದಕ್ಕೋಸ್ಕರ ಮೈನಾರಿಟಿ ವಿದ್ಯಾರ್ಥಿಗಳು ಹಾಗೆ SC/ST ವಿದ್ಯಾರ್ಥಿಗಳು ಏನು ಮಾಡಬಹುದು, ಈ ಒಂದು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಸರಿನಾ? ಅಂದರೆ ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ಅಥವಾ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಆಗಸ್ಟ್ 5, 2024 ಆಗಿರುತ್ತೆ. ನಂತರ SC/ST ವಿದ್ಯಾರ್ಥಿಗಳಿಗೆ ಈ ಒಂದು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ 31 ಆಗಸ್ಟ್ 2024 ಆಗಿರುತ್ತೆ. ನಂತರ shp.karnataka.gov.in ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಿ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ ಅಪ್ಲಿಕೇಶನನ್ನು ಹಾಕ್ಬೋದು. ಸರಿನಾ? ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಕೊಳ್ತಾದ್ರೆ, ಮೊದಲನೇದಾಗಿ SSP ID ಬೇಕಾಗುತ್ತೆ. ನೀವು ಇದುವರೆಗೆ SSP ID ಅಥವಾ SSPಯಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡದಿದ್ರೆ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದರ ನಂತರ ಈ ಒಂದು ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದು. ಸರಿನಾ? ಅದರ ನಂತರ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡನ್ನು ಏನು ಅಪ್ಲೋಡ್ ಮಾಡೋದಿರೋದಿಲ್ಲ, ಬಟ್ ಆಧಾರ್ ಕಾರ್ಡ್ ಮೇಲೆ ಇರುವಂತಹ ನಂಬರ್ ಬೇಕಾಗುತ್ತೆ, ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಬೇಕು. ಅದ ನಂತರ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಈಗ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದು ಈ ವರ್ಷ ಅಂದರೆ 2024 ಮತ್ತು 25ನೇ ಸಾಲಿಗೆ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅಪ್ಲಿಕೇಶನ್ ಹಾಕಿ, ಇಲ್ಲದಿದ್ದರೆ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದನ್ನು ತಹಸೀಲ್ದಾರ್ ಆಫೀಸಿಂದ ಪಡೆದುಕೊಂಡು ಅದರ ನಂತರ ಅಪ್ಲಿಕೇಶನ್ ಹಾಕಿ. ಸರಿನಾ? ಅದರ ನಂತರ ವಿದ್ಯಾರ್ಥಿಗಳ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಹಾಗೆ SATS ID ಅಂತ ಇರುತ್ತೆ. ಸರಿನಾ? ನೀವು ನಿಮ್ಮ ಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ ಕೇಳಿದರೆ SATS IDಯನ್ನು ಕೊಡ್ತಾರೆ. ಸೊ ಆ SATS ID ಕೂಡ ಬೇಕಾಗುತ್ತೆ. ನಂತರ 2 ಮೊಬೈಲ್ ನಂಬರ್ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಅಂತ ಒಂದು ಎಂಟರ್ ಮಾಡೋದಿರುತ್ತೆ, ಹಾಗೆ ಪೇರೆಂಟ್ಸ್ ಮೊಬೈಲ್ ನಂಬರ್ ಅಂತ ಎಂಟರ್ ಮಾಡೋದಿರುತ್ತೆ, ಅದಕ್ಕೋಸ್ಕರ 2 ಮೊಬೈಲ್ ನಂಬರ್ ಬೇಕು. ನಂತರ ಒಂದು ಇಮೇಲ್ ID ಬೇಕಾಗುತ್ತೆ. ಸೊ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ. ನಂತರ ಇಮೇಲ್ ಐಡಿಯ ಪಾಸ್ವರ್ಡ್ ಅದೆಲ್ಲ ನೆನಪಿನಲ್ಲಿ ಇಟ್ಕೊಂಡಿರಿ. ಸೊ ಈ ಇಮೇಲ್ ID ಏನಿದೆ ಅದು ಕೂಡ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಬೇಕಾಗುತ್ತೆ. ನಂತರ ಒಮ್ಮೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದರೆ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಅದರ ಪ್ರಿಂಟೌಟನ್ನು ತೆಗೆದುಕೊಳ್ಳಿ. ಪ್ರಿಂಟೌಟ್ ಯಾಕೆ ಬೇಕು ಅಂತ ಹೇಳಿದ್ರೆ ನೀವು ಹಾಸ್ಟೆಲ್ಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಪ್ರಿಂಟೌಟನ್ನು ತೆಗೆದುಕೊಳ್ಳಿ. ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ಈಗಾಗಲೇ ಹೇಳಿದ್ದೆ, ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, shp.karnataka.gov.in. ಬೇರೆ ಡೌಟ್ಸ್ ಇದ್ದರೆ ಕನ್ನಡ ತಿಳಿಸಿ. ಮುಂದಿನ ಅಪ್ಡೇಟ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.